ನನ್ನ ಹಾಡುಗಳನ್ನೆಲ್ಲ ನೀವು ಎಷ್ಟೋ ಪ್ರೀತಿಸ್ತಾ ಇದ್ದೀರಿ. ನಾನು ಸಿನಿಮಾ ಫೀಲ್ಡ್ಗೆ ಬಂದ ಹೊಸದಲ್ಲಿ ತುಂಬ ಜಾಸ್ತಿ ಹಾಡಿದ್ದು ಈ ಕನ್ನಡನೇ. ಈಗ ಕೂಡ ಕನ್ನಡ ಸಾಂಗ್ಸ್ ಎಷ್ಟೆಷ್ಟು ಒಳ್ಳೆ ಸಾಂಗ್ಸ್ ಹಾಡಿದ್ದೀನಿ ನಾನು, ಅಂದ್ರೆ ನೆನೆಸರೆ ತುಂಬಾ ಆನಂದವಾಗಿರುತ್ತೆ. ಅಷ್ಟು ಒಳ್ಳೆ ಸಾಂಗ್ಸ್ ಹಾಡಿದ್ದೀನಂತ. ನಮಸ್ಕಾರ, ನಾನು ಧನ್ಪಾಲ್ ಸಿಂಗ್ ರಾಜ್ಪೂತ್. ಡಿಟಾಕ್ಸ್ ಕನ್ನಡದ ಇವತ್ತಿನ ಸ್ವರನಮನ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ನಾನು ಇವತ್ತು ಮನಸ್ಸಿಲ್ಲದ ಮನಸ್ಸಲ್ಲಿ ಈ ಮಾತುಕತೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನಮ್ಮನ್ನು ಅಗಲದಂಥ ಮಹಾನ್ ಚೇತನ, ಭಾರತದ ಕೋಗಿಲೆ ಅಂತಲೇ ಹೆಸರಾದಂಥ ಎಸ್ ಜಾನಕಿ ಅಮ್ಮ ಅವರ ಒಂದು ಅಗಲಿಕೆ. ಈ ಸ್ವರನಮನವನ್ನು ಹೇಗೆ ಪ್ರಾರಂಭ ಮಾಡೋದು ಅನ್ನೋ ಒಂದು ಜಿಜ್ಞಾಸೆ ಕೂಡ ನನಗೆ ಬಹಳ ಕಾಡ್ತಾ ಇದೆ. ಆದರೂ ಕೂಡ ಅವರ ಬಗ್ಗೆ ಒಂದಿಷ್ಟು ಮಾತಾಡೋ ಮೂಲಕ, ಅವರಿಗೆ ನುಡಿ ನಮನ ಸಲ್ಲಿಸೋ ಮೂಲಕ ನಾವು ಇದುವರೆಗೆ ಜಾನಕಮ್ಮನವ್ರನ್ನ ಹೇಗೆ ಆರಾಧಿಸ್ತಾ ಬಂದ್ವಿ ಅನ್ನೋದನ್ನು ಒಂದು ಮೆಲುಕು ಹಾಕುವಂಥ ಪ್ರಯತ್ನ ನಾನಿವತ್ತು ಮಾಡ್ತಾಯಿದ್ದೀನಿ. ನಾನಿವತ್ತು ಕೇವಲ ಒಂದು ಗಾಯಕಿಯ ಬಗ್ಗೆ ಮಾತಾಡ್ತಿಲ್ಲ, ಅವರು ನಮ್ಮೊಂದಿಗೆ ಹೇಗೆ ಬೆರೆತರು ಧ್ವನಿಯಾಗಿ ಅನ್ನೋದನ್ನು ನಾನು ಮಾತಾಡ್ತಿದ್ದೀನಿ, ನೆನಪು ಮಾಡ್ಕೊತಿದ್ದೀನಿ. ಕೆಲವರು ನಮ್ಮ ಮನೆಗೆ ಬಂದಿರೋದಿಲ್ಲ, ಆದರೂ ಅವರು ನಮ್ಮ ಮನೆಯವರು ಅನ್ನಿಸ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರು ನಮ್ಮ ಜೊತೆ ಮಾತಾಡಿರಲ್ಲ, ಒಟ್ಟಿಗೆ ಕೂತು ಊಟ ಮಾಡಿರಲ್ಲ, ಆದರೆ ಅವರು ನಮ್ಮ ದುಃಖದಲ್ಲಿ, ಸಂತೋಷದಲ್ಲಿ, ದುಗುಡಗಳಲ್ಲಿ ಭಾಗಿಯಾಗಿ ಸ್ಪಂದಿಸ್ತಾರೆ. ಹೇಗೆ? ಅವರ ಧ್ವನಿಯ ಮೂಲಕ, ಅವರ ನೆನಪುಗಳ ಮೂಲಕ, ಅವರ ಅದ್ಭುತವಾದ ಮಾನವೀಯತೆಯ ವ್ಯಕ್ತಿತ್ವದ ಮೂಲಕ. ನಿಜ, ಜಾನಕಿ ಅಮ್ಮ ಅವರ ಬದುಕು ಹೀಗೆ ಆಗಿತ್ತು. ತುಂಬ ಅಚ್ಚುಕಟ್ಟಾದ ಜೀವನ, ಅದ್ಭುತವಾದ ವ್ಯಕ್ತಿತ್ವ ಜಾನಕಮ್ಮ ಅವ್ರದ್ದು. ಜಾನಕಮ್ಮ ಅವರ ಬಗ್ಗೆ ನಾನು ಮಾತಾಡಬೇಕು ಅಂತ ಇವತ್ತು ಸ್ಕ್ರಿಪ್ಟ್ ಮಾಡ್ತಾ ಇರೋವಾಗಲೇ ಒಂದು ತಲೆಗೆ ಬಂತು, ಏನು ಮಾತಾಡೋದು ಅವ್ರ ಬಗ್ಗೆ. ಈಗಾಗಲೇ 3 ದಿನ ಆಗಿದೆ, ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ, ನಾನೇನು ಮಾತಾಡೋವಂಥದ್ದು, ಅದರ ಔಚಿತ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ನನಗನ್ನಿಸ್ತು, ನಾನು ಇವತ್ತು ಮಾತಾಡಬೇಕಾಗಿರೋದು ಅವರ ಧ್ವನಿ ಬಗ್ಗೆ ಅಲ್ಲ, ಅವರ ಹಾಡುಗಳ ಬಗ್ಗೆ ಅಲ್ಲ, ಅವರು ಮಾಡಿರೋ ದಾಖಲೆ ಬಗ್ಗೆ ಅಲ್ಲ, ಅವರು ತಗೊಂಡ ಪ್ರಶಸ್ತಿ ಬಗ್ಗೆ ಅಲ್ಲ. ಜಾನಕಮ್ಮ ಅವರ ಮಾನವೀಯತೆಯ ಆ ಗುಣಗಳು, ಆ ಉನ್ನತವಾದ ವಿಚಾರಗಳ ಬಗ್ಗೆ ಅನ್ನೋದು ನನಗೆ ಸ್ಪಷ್ಟವಾಗಿ ಹೊಳೆದ ತಕ್ಷಣ ಪೆನ್ನು ಪೇಪರ್ ತಗೊಂಡು ಬರಿತಾ ಕೂತೆ. ಒಂದಿಷ್ಟು ತರ್ಕಗಳ ನಂತರ ನಾನು ನಿಮ್ಮ ಎದುರಿಗೆ ಬಂದು ಕೂರ್ತಾ ಇದ್ದೀನಿ ಇವತ್ತು ಮಾತಾಡೋದಕ್ಕೆ. ಯಾಕಂದರೆ ಇಷ್ಟೊಂದು ಎತ್ತರಕ್ಕೆ ಬೆಳೆದ ಮೇಲೂ ಮನುಷ್ಯ ಆ ಹಮ್ಮು ಬಿಮ್ಮುಗಳಿಲ್ಲದೆ ತಗ್ಗಿ ಬಗ್ಗಿ ನಡೆಯೋದು, ಎಲ್ಲರನ್ನ ಪರಸ್ಪರ ಆದರದಿಂದ ಕಾಣೋದು ಇದೆಯಲ್ಲ, ಭಾಳ ಕಷ್ಟದ ಕೆಲಸ ಅದು. ಶ್ರೀಮಂತಿಕೆ, ಒಂದು ಪ್ರತಿಷ್ಠೆ, ಗೌರವಗಳು ಹೆಚ್ಚಾದಾಗ ಕೆಲವರಿಗೆ ದರ್ಪ ಬಂದುಬಿಡುತ್ತೆ. ಆದರೆ ಅದಕ್ಕೆ ವಿರುದ್ಧ ಅನ್ನೋ ಹಾಗೆ ಜಾನಕಮ್ಮ ಅವರು ನಡ್ಕೊಂಡ್ರು. ಬಹುಶಃ ಅವರ ಜೀವನನೇ ಹಾಗೆ. ಅವರು ಹಾಡಿ, ಸಾವಿರಾರು ಹಾಡುಗಳನ್ನು ಹಾಡಿ ನಮ್ಮನ್ನು ರಂಜಿಸಿದ್ರು ಅಂತ ಮಾತ್ರ ಅಲ್ಲ, ಅವರ ಧ್ವನಿಯ ಜೊತೆಗೆ ಅವರ ಮಾತುಗಳು, ಅವರ ನಡವಳಿಕೆ, ಇವೆಲ್ಲ ಅನುಭವಗಳನ್ನು ನಮಗೆ ಕೊಟ್ಟು ನಮ್ಮನ್ನು ಪುನೀತರನ್ನಾಗಿ ಮಾಡಿದ್ರು. ಮತ್ತು ಅವರು ಧನ್ಯರಾದರು. ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಯಾವುದೋ ಸಾಗರ ಸೇರುವಂಥ ಒಂದು ನದಿ ಇದೆಯಲ್ಲ, ಹಾಗೆ ಜಾನಕಮ್ಮ ಕೂಡ ಒಂದು ನಾದಗಂಗೆ ಅಂತ ಹೇಳ್ಬೋದು. ಆ ಮಹಾತಾಯಿ ಆಂಧ್ರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬಂದು ನೆಲೆಸಿ, ಇವರು ನಮ್ಮವರು, ಇದೇ ನನ್ನ ಜಾಗ ಅನ್ನೋವಂಥ ಏನು ಹಾಡಿತ್ತಲ್ಲ, ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ಆ ಹಾಡಲ್ಲಿ ಹೇಳ್ತಾರವರು, ನಿಮ್ಮೂರೇ ನಮ್ಮೂರು, ನಮ್ಮೂರೇ ನಿಮ್ಮೂರು ಅಂತ. ಅಂದರೆ ಆ ಭಾವನೆ ಬರೀ ಹಾಡಲ್ಲಿ ಪೇಮೆಂಟ್ ತೊಗೊಂಡು ಹೋಗೋದಾಗಿರಲಿಲ್ಲ, ಬದಲಾಗಿ ಅವರು ಬದುಕಿ ತೋರಿಸಿದ್ರು. ಉದಾಹರಣೆಗೆ ನಮ್ಮ ಈ ಪಂಕ್ತಿಯಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಗುರುತಿಸ್ಬೋದು ಅವ್ರನ್ನ. ಅಂಥ ಒಂದು ಭಾವನೆಯನ್ನು ಕನ್ನಡ ನಾಡಿನ ಮೇಲೆ ಅವರು ಇಟ್ಕೊಂಡಿದ್ರು. ಬಹುಶಃ ಭಾಳಷ್ಟು ಹಾಡುಗಳು ಅವ್ರಿಗೆ ಸಿಕ್ತು ಆಗಿನ ಕಾಲದಲ್ಲಿ. ಸೊ ಈ ಥರದ್ದೊಂದು ಅದ್ಭುತ ನಮ್ಮ ಜಾನಕಮ್ಮ ಅವರಲ್ಲಿ ನಾವು ನೋಡ್ಬೋದು. ಇಂಥ ಒಂದು
ಜಾನಕಮ್ಮನವ್ರಿಗೆ ಒಂದು ಸ್ವರನಮನ ಸಲ್ಲಿಸಲೇಬೇಕು ಅನ್ನುವಂಥ ಒಂದು ಉತ್ಕಟವಾದ ಭಾವನೆ ಮನಸ್ಸಲ್ಲಿ ಹುಟ್ಟಿತು. ಹಾಗಾಗಿ ಈ ಒಂದು ಸ್ವರನಮನ. ಜಾನಕಮ್ಮ, ನಿಮಗೆ ಸ್ವರನಮನ. 80ರ ದಶಕದಲ್ಲಿ ಜಾನಕಮ್ಮ ಹಾಡ್ತಾರೆ, ಓ ಗುಣವಂತ, ಓ ಗುಣವಂತ, ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ. ಅಂದರೆ ಆ ಹಾಡು ಅವರು ಯಾವುದೋ ಒಂದು ಸಿನಿಮಾದ ಒಂದು ಕ್ಯಾರೆಕ್ಟರ್ಗೋಸ್ಕರ ಹಾಡಿದಂಥದ್ದು. ಆದರೆ ನಿಜವಾಗ್ಲೂ ಜಾನಕಮ್ಮನವ್ರನ್ನ ಹೊಗಳೋದಕ್ಕೆ ಎಂಥ ಮೇರು ಕಲಾವಿದರಿಗೂ ಪದಗಳಿಲ್ಲ. ಅಂಥ ಒಂದು ಚೌಕಟ್ಟನ್ನು ದಾಟಿ ನಿಂತ ಮೇರು ವ್ಯಕ್ತಿತ್ವ ನಮ್ಮ ಜಾನಕಿ ಅಮ್ಮ ಅವ್ರದ್ದು. ಅವರೇ ಹೇಳಿದಂತೆ ಡಾಕ್ಟರ್ ಜಾನಕಿ, ಡಾಕ್ಟರ್ ಎಸ್ ಜಾನಕಿ ಅಥವಾ ಕಲೆಮಾಮಣಿ ಜಾನಕಿ ಹೀಗೆಲ್ಲ ಕರಿಬೇಡಿ, ನನ್ನನ್ನು ಬರೀ ಜಾನಕಿ ಅಂತ ಕೂಗ್ರಿ ಅಂತ ಅವರ ಪ್ರೀತಿಯಿಂದ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕರೆ ಕೊಟ್ಟಿದ್ದನ್ನು ನಾನು ನೋಡಿದ್ದೆ. ಜಾನಕಿ ಕೇವಲ ಹಾಡು ಹಾಡಲಿಲ್ಲ, ಅವರು ಬದುಕಿದ್ರು. ಅಂದರೆ ಒಂದು ಹಾಡನ್ನು ಹಾಡೋದು ಬೇರೆ, ಹಾಡಿ ಒಪ್ಸೋದು ಬೇರೆ, ಆ ಹಾಡಲ್ಲಿ ಜೀವಿಸೋದು ಬೇರೆ. ಅದನ್ನು ಜಾನಕಮ್ಮ 100ಕ್ಕೆ 100 ಮಾಡಿ ತೋರಿಸೋದಂಥವ್ರು. ಅವರು ಹಾಡಲ್ಲಿ ಒಂದು ಮಗುವಾಗಿ ನಗ್ತಾರೆ, ಅಳ್ತಾರೆ, ಒಂದು ತಾಯಿಯಾಗಿ ಮಮತೆಯ ಪ್ರೀತಿಯನ್ನು ಸ್ಫುರಿಸ್ತಾರೆ, ಒಬ್ಬ ಪ್ರೇಯಸಿಯಾಗಿ ಪ್ರೀತಿಯನ್ನು ಧಾರೆ ಎರೀತಾರೆ. ಒಂದಿಷ್ಟು ಹಾಡುಗಳಲ್ಲಿ ಮಾರ್ಮಿಕವಾಗಿ ಬುದ್ಧಿವಾದ ಹೇಳುವಂಥದ್ದಾಗಲಿ ಅಥವಾ ಧೈರ್ಯ ಹೇಳುವಂಥದ್ದಾಗಲಿ, ಸೋತವರಿಗೆ ಎದ್ದು ನಿಲ್ಲಬೇಕು ಅನ್ನುವಂಥ ಛಲ ತಂದು ಕೊಡೋದಾಗಲಿ, ಅನೇಕ ಪಾತ್ರಗಳನ್ನು ಅವರ ಹಾಡುಗಳಲ್ಲಿ ಅಭಿನಯಿಸಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು. ಇಂಥ ನವರಸಗಳನ್ನು ಕೇವಲ ಧ್ವನಿಯಲ್ಲಿ ಹೊಮ್ಸೋದು ಅಂದರೆ ಏನು? ನವರಸಗಳು ಅಂತ ಏನು ನಾವು ಹೇಳ್ತೀವಿ, ಆ ನವರಸಗಳನ್ನು ಕರಗತ ಮಾಡಿಕೊಂಡು ಲೀಲಾಜಾಲವಾಗಿ ಅವರ ಧ್ವನಿಯಲ್ಲಿ ಹೊರಹೊಮ್ಸೋದಿದ್ದೀರ ಆ ಕಂಪನಗಳ ಮೂಲಕ. ಯಾಕೆ ಅಂತಂದರೆ ಹಾಡಿಗೆ ಒಂದು ಸ್ವರ ಇರುತ್ತೆ, ಒಂದು ರಾಗ ಇರುತ್ತೆ ಅಷ್ಟೇ. ಆದರೆ ಅದರ ಒಳಗಿನ ಭಾವ ಇದೆಯಲ್ಲ, ಆ ಭಾವವನ್ನು ಹೊಮ್ಸೋದು ಕಲಾವಿದನೇ. ಹಾಗಾಗಿ ಜಾನಕಮ್ಮ ಅದರಲ್ಲಿ ಅಗ್ರಗಣ್ಯರು ಅಂತ ನಾವು ಹೇಳ್ಬೋದು. ನಾನು ಒಬ್ಬ ಗಾಯಕನಾಗಿ ಚಲನಚಿತ್ರ ಹಿನ್ನೆಲೆ ಗಾಯನದ ಒಂದು ಡಿಪ್ಲೊಮಾ ಮಾಡಿದವನಾಗಿ ಅಲ್ಲಿ ಒಂದಿಷ್ಟು ನಮಗೆ ಪಾಠ ಹೇಳ್ಕೊಡ್ತಾರೆ. ಏನು ಪಾಠ ಅಂತಂದರೆ, ಒಂದು ಸಾಹಿತ್ಯ ಯಾವುದೋ ಸನ್ನಿವೇಶಕ್ಕೆ ತಯಾರಾಗುತ್ತೆ, ಆ ಸಾಹಿತ್ಯದ ಆಳ ಗಮನಿಸಿ ಒಬ್ಬ ಸಂಯೋಜಕ ಅದನ್ನು ಅದ್ಭುತವಾಗಿ ಅವನ ವಿದ್ವತ್ತು, ಅವನ ಅನುಭವ, ಅವನ ಸಂಗೀತದ ಪಾಂಡಿತ್ಯ ಇವೆಲ್ಲವನ್ನೂ ಅದರೊಳಗೆ ತುರುಕಿ ಒಂದು ಒಳ್ಳೆಯ ಹಾಡನ್ನು ಕಂಪೋಸ್ ಮಾಡ್ತಾನೆ. ಆದರೆ ಇವೆಲ್ಲದಕ್ಕೂ ಮುಖವಾಣಿ ಯಾರು? ಗಾಯಕರು. ಗಾಯಕರು ಫ್ರಂಟ್ ಫೇಸ್ ಆದ್ದರಿಂದ ಅವರು ಅದನ್ನು ಅದ್ಭುತವಾಗಿ ನಿರ್ವಹಿಸಬೇಕು. ಒಂದು ಚೂರು ಎಡವಟ್ಟಾದರೂ ಕೂಡ ಆ ಹಾಡು ಬಿದ್ದೋಗುತ್ತೆ. ಹಾಗಾದರೆ ಗಾಯಕರೇನು ಮೇಲಿಂದ ಇಳಿದು ಬಂದವರಲ್ವಲ್ಲ, ಅವರೇನು ಗಂಧರ್ವರಲ್ಲ, ಗಂಧರ್ವ ವಿದ್ಯೆ ಕಲ್ತಿರೋರಷ್ಟೇ. ಆದರೆ ಅವ್ರಿಗೂ ಜೀವನ ಇರುತ್ತೆ, ಜೀವನದ ಜಂಜಾಟಗಳಿರುತ್ತೆ. ಅವೆಲ್ಲವನ್ನು ಬದಿಗಿಟ್ಟು ಒಂದು ಹಾಡಿನ ಆ ಸನ್ನಿವೇಶವನ್ನು ಕಟ್ಕೊಡೋದು ಇದೆಯಲ್ಲ, ಅದು ಬಹಳ ದೊಡ್ಡ ವಿಷಯ ಅಂತ ನಾನು ಹೇಳ್ತೀನಿ. ನನ್ನ 39 ವರ್ಷದ ಅನುಭವದಲ್ಲೂ ಕೂಡ ಅದು ನನಗೆ ಎಷ್ಟೋ ಸರಿ ಪ್ರಶ್ನೆ ಆಗಿ ಕಾಡಿದೆ. ಆ ಪ್ರಶ್ನೆಗೆ ಉತ್ತರ ಜಾನಕಮ್ಮ ಅಂತ ನಾನು ಹೇಳ್ತೀನಿ ಧೈರ್ಯವಾಗಿ. ಯಾಕಂತಂದರೆ ಅವೆಲ್ಲವನ್ನು ಮೈಗೂಡಿಸ್ಕೊಂಡು ನಿರರ್ಗಳವಾಗಿ ಎಲ್ಲರೆದುರಿಗೆ ಅದನ್ನು ಹಾಡಿ ಒಪ್ಸೋದಿದೆಯಲ್ಲ, ಭಾಳ ಕಷ್ಟದ ಕೆಲಸ. ಅಂದರೆ ಆ ಪಾತ್ರ ಅಭಿನಯ ಮಾಡೋರು ಬರೋದಕ್ಕಿಂತ ಮೊದಲೇ ಆ ಅಭಿನಯಕ್ಕೆ ತಮ್ಮ ಗಂಟಲಿನ ಮೂಲಕ, ಧ್ವನಿಯ ಮೂಲಕ ಅದನ್ನು ಹೊರಹೊಮ್ಸೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಇದಕ್ಕೆ ಅನುಭವ ಇರಬೇಕು, ಒಂದು ಸಂಗೀತ ಸಂಸ್ಕಾರ ಇರಬೇಕು, ದೇವರ ಅನುಗ್ರಹ ಇರಬೇಕು, ಒಂದು ಕಲ್ಪನಾ ಶಕ್ತಿ ಇರಬೇಕು, ಇನ್ನೂ ಅನೇಕ. ಒಂದು ಗಾಯಕರು ಒಂದು ಹಾಡನ್ನು ಅದ್ಭುತವಾಗಿ ಕಟ್ಕೊಡ್ಬೇಕು ಅಂದರೆ ಭಾಳಷ್ಟು ಅನುಭವಗಳು ಅದರ ಹಿಂದೆ ಇರುತ್ತೆ. ರಾಗಗಳ ಮೇಲೆ ಹಿಡಿತಾ ಇರಬೇಕು, ಸ್ವರಸ್ಥಾನಗಳ ಬಗ್ಗೆ ಕಲ್ಪನೆ ಇರಬೇಕು. ಅಥವಾ ಸಿನಿಮಾ ಟೆಕ್ನಿಕ್ ಅಂತಂದರೆ ಕೇವಲ ಒಂದು ರಾಗದಲ್ಲಿ ಸ್ಟ್ರೈಟಾಗಿ ಹಾಡೋವಂಥದ್ದಲ್ಲ, ಅಲ್ಲಿ ತುಂಬ ವಿದ್ವತ್ತಿರುತ್ತೆ. ಕೆಲವು ಸಂಯೋಜಕರು ಟೇಸ್ಟ್ಗೆ ಅಂತ ಒಂದು ರಾಗದ ಒಂದು ನೋಟನ್ನೇ ಬೇರೆ ಮಾಡಿ ಅದು ಒಂದು ಸುಮ್ಮನೆ ಆ ಸಂತೋಷ ಕೊಡಲಿ, ಆ ಹಾಡಿನ
ಮಹತ್ವ ಇನ್ನೂ ಹೆಚ್ಚಾಗಲಿ ಅನ್ನುವಂಥ ಒಂದು ಪ್ರಯತ್ನ ಮಾಡಿರ್ತಾರೆ. ಆ ಅನುಭವ, ಆ ಪ್ರಯತ್ನ, ಅದರ ಕಲ್ಪನೆ ಎಲ್ಲವೂ ಗಾಯಕರಿಗೆ ಗೊತ್ತಿದ್ದು ಅದನ್ನು ಪ್ರೆಸೆಂಟ್ ಮಾಡೋದು ಇದೆಯಲ್ಲ, ತುಂಬ ಕಷ್ಟದ ಕೆಲಸ. ಅಂಥ ಕಷ್ಟದ ಕೆಲಸವನ್ನು ಜಾನಕಮ್ಮ ಅತ್ಯದ್ಭುತವಾಗಿ ಅವರ ಪಾತ್ರ ನಿರ್ವಹಣೆ ಮಾಡಿದ್ದಾರೆ ಅಂತ. ಅದಕ್ಕೆ ಹೇಳಿದ್ದು ನಾನು, ಜಾನಕಮ್ಮ ಕೇವಲ ಹಾಡ್ತಾ ಇರಲಿಲ್ಲ, ಆ ಹಾಡಿನೊಳಗೆ ಬದುಕ್ತಾ ಇದ್ದರು. ಅದರಲ್ಲಿ ಒಂದು ಭಾವ ಇತ್ತು, ಅದಕ್ಕೆ ಒಂದು ಆತ್ಮ ಇತ್ತು, ಅದಕ್ಕೆ ಒಂದು ಹೃದಯ ಇತ್ತು. ಅದಕ್ಕೆ ಜಾನಕಮ್ಮ ಅವರು ಹಾಡಿ ಬಿಟ್ಟು ಹೋದಂಥ ಹಾಡುಗಳು ಈಗಲೂ ಅಮರಗೀತೆಗಳು ಅಂತ ಕರಿಬೋದು ನಾವು. ಒಂದು ಮಾತು ಹೇಳಲೇಬೇಕು, ಈಗಿನ ಹಾಗೆ ಪಂಚಿಂಗ್ ಸಿಸ್ಟಮ್ ಅನ್ನೋದು ಆಗಿರಲಿಲ್ಲ. ಅಂದರೆ ಪ್ರತಿಯೊಂದು ಪದವನ್ನು ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ರೇಟೆಗಳನ್ನು ಮಾಡಿ ಹಾಡುವಂಥ ಒಂದು ಅವಕಾಶ ಆಗಿರಲಿಲ್ಲ. ಇವರು ಬಂದಿದ್ದು 1957 ಅಂತಂದರೆ ತುಂಬ ಕಷ್ಟವಾದ ದಿನಗಳದು. ಅಂಥ ಕಷ್ಟಕರವಾದ ದಿನಗಳಲ್ಲಿ ಜಾನಕಮ್ಮ ಅವರು ಯಾರೂ ಟಚ್ ಮಾಡೋಕ್ಕಾಗದಿರೋವಂಥ ಅದ್ಭುತವಾದ ಹಾಡುಗಳನ್ನು ಹಾಡಿಬಿಟ್ಬಿಟ್ಟಿದ್ದಾರೆ. ಅಂದರೆ ಆಗ ಹೇಗಿತ್ತು ಅಂತಂದರೆ 100 ಜನ ಮ್ಯೂಸಿಷಿಯನ್ಸ್ ಕೂತಿದ್ದಾರೆ ಅಂತಂದರೆ ಅಷ್ಟು ಜನರ ಜೊತೆಗೆ ಹಾಡಬೇಕಿತ್ತು, ಒಟ್ಟಿಗೆ ಅಭ್ಯಾಸ ಮಾಡಿ. ಅಂದರೆ ಒಬ್ಬರು ಯಾರಾದರೂ ತಪ್ಪು ಮಾಡಿದ್ರೆ ಇಡೀ ಹಾಡು ಮತ್ತೆ ರೀಟೇಕ್ ಆಗುವಂಥ ಒಂದು ಸಾಧ್ಯತೆಗಳು ಇತ್ತು. ಅಷ್ಟು ಜವಾಬ್ದಾರಿ ಆ ಹಾಡಬೇಕು ಅಂತಂದರೆ. ಇದೆಲ್ಲವನ್ನು ಲೀಲಾಜಾಲವಾಗಿ ಅವರು ಹೇಳ್ತಾರೆ, ಶಿವ ಎನ್ನದ ನಾಲಿಗೆ ಏಕೆ ಹಾಡು ಕೇಳಿದಾಗ ಒಂದು ಸರಿ ತಪ್ಪಾಗ್ಬೋದು, 10 ಸರಿ ಆಗ್ಬೋದು, ಅಥವಾ 100 ಆಗ್ಬೋದು. ಆದರೆ ಹಾಡ್ತಾ ಅದು ಸರಿ ಆಗಲೇಬೇಕಲ್ಲ ಅನ್ನೋವಂಥ ಒಂದು ಪ್ರಶ್ನೆ. ಆಮೇಲೆ ಅವರು ಸದಾ ಆರಾಧನೆ ಮಾಡ್ತಾ ಇದ್ದಂಥ ಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟು ಅದ್ಭುತವಾಗಿ ನೀನು ಹಾಡಿಸ್ತೀಯ, ನಿನ್ನ ಕೈಯಲ್ಲೇ ಸಾಧ್ಯ ಇದು ಅನ್ನೋವಂಥ ಒಂದು ಆ ಶರಣಾಗತಿ ಇದೆಯಲ್ಲ, ಮೊರೆ ಹೋಗೋದು ಇದೆಯಲ್ಲ ಭಗವಂತನಿಗೆ, ಆ ಒಂದು ಆಧ್ಯಾತ್ಮಿಕತೆ ಜಾನಕಮ್ಮ ಅವ್ರಿಗಿತ್ತು. ಬಹುಶಃ ಅದಕ್ಕೆ ಸಿದ್ಧಿಸ್ತು ಅಂತ. ಅಷ್ಟು ಕಠಿಣವಾದ ಹಾಡುಗಳು ವಯಲಿನ್ಗೆ ಸಮನಾಗಿ ಹಾಡೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಬಹುಶಃ ಈಗಿನ ನಮ್ಮ ಕಾಲದ ಗಾಯಕರು 100 ಅಥವಾ 1000 ಟೇಕ್ಗಳನ್ನು ರೀಟೇಕ್ ಮಾಡಿ ಹಾಡಿದ್ರೂ ಕೂಡ ಅಷ್ಟು ಪರ್ಫೆಕ್ಟಾಗಿ ಸಾಧ್ಯವೇ ಇಲ್ಲ ಹಾಡೋದಕ್ಕೆ. ಅಂಥ ಒಂದು ವಿದ್ವತ್ತು ಜಾನಕಮ್ಮನವ್ರಿಗಿತ್ತು. ಅದು ಬಹುಶಃ ಸಂಸ್ಕಾರ ಅದಷ್ಟೇ, ಅಥವಾ ಪೂರ್ವಜನ್ಮ ಸುಕೃತ ಅಂತಾರಲ್ಲ, ಆ ಪುಣ್ಯದ ಫಲ ಅದು ಜಾನಕಮ್ಮನವ್ರಿಗೆ ಒಲಿದಿತ್ತು ಅಂತ. ಯೂಶ್ವಲಿ ನಾನು ಜಾನಕಮ್ಮನವ್ರ ಹಾಡುಗಳನ್ನು ಸಿಂಗರ್ ಆಗಿ, ಒಬ್ಬ ಗಾಯಕನಾಗಿ ನಾನು ಕೇಳೋದಿಲ್ಲ. ಬದಲಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಅದನ್ನು ಕೇಳ್ತೀನಿ. ಯಾಕಂತಂದರೆ ಆ ಜಾನಕಮ್ಮ ಅವರು ಹಾಡಿಬಿಟ್ಟಂಥ ಹಾಡುಗಳು ಇದೆಯಲ್ಲ, ಆ ಹಾಡುಗಳಲ್ಲಿ ಸ್ವರ ಮತ್ತು ಆ ರಾಗದ ಹಿಡಿತ, ಆ ಭಾವ, ಇವೆಲ್ಲವೂ ಇದೆಯಲ್ಲ, ಆ ಎಕ್ಸ್ಪ್ರೆಷನ್ಸ್ ಅನ್ನೋದು ಇಡೀ ಹಾಡಿಗೆ ಜೀವ. ಆ ಜೀವನ ಧಾರೆ ಎರೆದ್ಬಿಡ್ತಾಯಿದ್ರು ಹಾಡುಗಳಲ್ಲಿ. ಅದನ್ನು ನಾನು ಅಬ್ಸರ್ವ್ ಮಾಡ್ತೀನಿ, ಅದನ್ನು ನಾನು ಗಮನಿಸ್ತೀನಿ ಯಾವಾಗಲೂ. ನಿಜವಾಗಲೂ ಎಂಥ ಅದ್ಭುತವಾದ ಹಾಡುಗಳು ಅಂದರೆ ಕಬ್ಬಿಣದ ಕಡಲೆಗಳು ಅನ್ನಬೇಕು. ಅಂಥ ಅದ್ಭುತವಾದ ಹಾಡುಗಳನ್ನು ಚಿನ್ನದ ಹಾಡುಗಳಾಗಿ ನಮಗೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಬಹುಶಃ ನಾವು ದುಃಖದಿಂದ ಮಾತಾಡೋದಲ್ಲ, ತುಂಬು ಜೀವನ ನಡೆಸಿದಂಥ ಜಾನಕಮ್ಮ ಇವತ್ತು ನಮ್ಮೊಟ್ಟಿಗಿಲ್ಲ ಅಷ್ಟೇ. ಆದರೆ ಯಾವತ್ತಾದರೂ ಒಂದಿನ ಬಿಟ್ಟು ಹೋಗಲೇಬೇಕಲ್ಲ ಎಲ್ಲರೂ. ಒಂದು ಸ್ಟಾರ್ಟ್ ಅಂದಮೇಲೆ ಒಂದು ಎಂಡ್ ಇದ್ದೇ ಇರಬೇಕು ಲೈಫಿಗೆ, ಅಥವಾ ಯಾವುದೇ ಒಂದು ಕೆಲಸಕ್ಕೆ, ವಸ್ತುಗೆ. ಹಾಗಾಗಿ ಅದು ಆಶ್ಚರ್ಯ ಏನಲ್ಲ ಅಂತ ನನ್ನ ಭಾವನೆ. ಆದರೆ ಅದರಲ್ಲಿ ನಾವೇನು ಆ ಗ್ಯಾಪಲ್ಲಿ ಏನು ಒಂದಿಷ್ಟು ಸಾಧನೆಗಳು, ಒಂದಿಷ್ಟು ಕೆಲಸಗಳನ್ನು ಮಾಡಿ ಹೋಗ್ತೀವಲ್ಲ, ಆ ಸಾಧನೆಗಳೇ ಏನು ನಾವು ಹೋದ ನಂತರ ನಮ್ಮನ್ನು ಮತ್ತೆ ನಮ್ಮ ಹೆಸರಿನ ಮೂಲಕ ಸದಾ ಜೀವಂತವಾಗಿಡುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಜಾನಕಮ್ಮ ಕೇವಲ ಭೌತಿಕವಾಗಿ ಅವ್ರು ಇಲ್ದಿದ್ರು ಅವರು ಅಪ್ರಸ್ತುತ ಅಲ್ಲ, ಸದಾ ಪ್ರಸ್ತುತ ಅಂತ. ಒಬ್ಬ ಕಲಾವಿದ ಅಥವಾ ಒಬ್ಬ ಸಾಧಕರು ಯಾವಾಗ ಮಹಾನಾಗ್ತಾರೆ ಅಂತಂದರೆ ತಮ್ಮ ಒಂದು ಲಿಮಿಟೇಷನ್ಗಳನ್ನು ದಾಟಬೇಕು, ತಮ್ಮನ್ನು ತಾವು ಮೀರಬೇಕು ಅಂತ. ಆಗ ಮಾತ್ರ ಒಬ್ಬ ಕಲಾವಿದ ಒಬ್ಬ ಮೇಧಾವಿಯಾಗಿ ಮಹಾನಾಗಿ ರೂಪುಗೊಳ್ತಾನೆ. ಅಂಥ ಒಂದು ಮೇಧಾವಿತನ, ಮುತ್ಸದ್ದಿತನ, ಆ ಪ್ರಬುದ್ಧತೆ ಜಾನಕಮ್ಮನವ್ರಿಗೆ ಇತ್ತು. ಹಾಗಾಗಿ ಜಾನಕಮ್ಮ ಒಂದು ಮಹಾನ್ ಚೇತನ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಅವರ ಧ್ವನಿ ಕೇವಲ ಧ್ವನಿಯಾಗಿ ಉಳಿಲಿಲ್ಲ, ನಮ್ಮ ಮನಸ್ಸಿನ ಧ್ವನಿ ಆಯಿತು, ನಮ್ಮ ಮನೆಯ ಧ್ವನಿ ಆಯಿತು, ನಮ್ಮ ನೆನಪಿನ ಧ್ವನಿ ಆಯಿತು. ಭೌತಿಕವಾಗಿ ನಮ್ಮನ್ನು ಅವರು ಅಗಲಿರ್ಬೋದು, ಆದರೆ ಅವರ ಒಂದು ಧ್ವನಿ, ಅವರ ಹಾಡುಗಳು, ಅವರ ಮಾತುಗಳು, ಅವರ ನೆನಪುಗಳು ಸದಾ ನಾವಿರೋವರೆಗೆ ಶಾಶ್ವತ ಅಂತ ಹೇಳ್ತಾ
ಅಮ್ಮ ನಿಮಗೆ ಮತ್ತೊಂದು ನಮಸ್ಕಾರ. ಒಂದು ಮಾತಿದೆ, ಗಾಯಕರು ಕೇವಲ ಹಾಡನ್ನು ಹಾಡಿ ಒಪ್ಪಿಸಿಬಿಡೋದಲ್ಲ, ಅಥವಾ ಹಾಡಿನ ಸ್ವರ ಹಿಡಿಯುವುದಲ್ಲ, ಲಯ ಹಿಡಿಯೋದಲ್ಲ, ಅದರ ಭಾವವನ್ನು ಹಿಡಿಬೇಕು. ಸ್ವರ ತಪ್ಪಿದರೆ ಮತ್ತೆ ಹಾಡನ್ನು, ಲಯ ತಪ್ಪಿದರೆ ಮತ್ತೆ ಹಾಡನ್ನು ಎಲ್ಲಾದರೂ ಹಿಡ್ಕೋಬೋದು. ಆದರೆ ಭಾವ ತಪ್ಪಿದ್ರೆ ಆ ಹಾಡು ಸತ್ತು ಹೋಗುತ್ತೆ. ಜಾನಕಮ್ಮನವರಲ್ಲಿ ಇದು ಎದ್ದು ಕಾಣ್ತಾ ಇತ್ತು. ಹಾಡಿಗೆ ತಕ್ಕಂಥ ಭಾವ, ಆ ಭಾವಕ್ಕೆ ತಕ್ಕ ಹಾಗೆ ಜೀವ, ಇವೆಲ್ಲವನ್ನು ಧಾರೆ ಎರೆಯುವಂಥ ಒಂದು ಅದ್ಭುತವಾದ ಮಾಂತ್ರಿಕತೆ ಜಾನಕಮ್ಮನವ್ರಿಗಿತ್ತು. ಹಾಡನ್ನು ಹಾಡೋದು ಭಾಳ ಸುಲಭ, ಆದರೆ ಹಾಡಿನ ಒಂದು ಲೋಕ ಇರುತ್ತೆ, ಆ ಲೋಕವನ್ನು ಕಟ್ಟಿಕೊಡೋದು ಭಾಳ ಕಷ್ಟ. ಅಂದರೆ ಒಂದು ಮಾತಿದೆ, ಸಿನಿಮಾದಲ್ಲಿ ಒಂದು ಸನ್ನಿವೇಶ ಅಂತ ಇರುತ್ತೆ. ಆ ಸನ್ನಿವೇಶ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲೂ ಕೂಡ ಹಾಡಿಗೊಂದು ಪರಿಸರ ಇರುತ್ತೆ. ಆ ಪರಿಸರವನ್ನು ಕಟ್ಟಿಕೊಡೋದಕ್ಕೆ ಕಲಾವಿದರಿಗೆ ಅನುಭವ ಇರಬೇಕು. ಕಲಾವಿದರಿಗೆ ಏನು ಅನುಭವ? ಅವರ ಸಂಗೀತದ ಅನುಭವ ಇರಬೇಕು, ಅಥವಾ ಯಾವುದೋ ಒಂದು ಸಂಗೀತ ಸಂಸ್ಕಾರ ಆಗಿರಬೇಕು, ಪೂರ್ವಜನ್ಮದಿಂದ ಬಂದಿರುವಂಥದ್ದು. ಯಾಕೆಂದರೆ ಕಲಿತು ವಿದ್ವತ್ತು ಮಾಡ್ಕೊಳ್ಳೋದು ಬೇರೆ, ಪೂರ್ವಜನ್ಮದಿಂದ ಆ ಸಂಸ್ಕಾರ ಬಂದಿದ್ದರೆ ಅದನ್ನು ಮೈಗೂಡಿಸ್ಕೊಂಡಾಗ ಅದರ ಜೀವ ಇನ್ನೂ ಹೆಚ್ಚಾಗುತ್ತೆ. ಸೊ ಈ ಥರದ್ದು ಒಂದು ಕಲೆ ಜಾನಕಮ್ಮನವ್ರಿಗಿತ್ತು. ಭಾಳ ಅದ್ಭುತವಾಗಿ ಎಂತಹ ಕಷ್ಟದ ಹಾಡುಗಳನ್ನು ಕೊಟ್ಟರೂ ಕೂಡ ಲೀಲಾಜಾಲವಾಗಿ ಅದನ್ನು ಹಾಡ್ಬಿಡ್ತಾಯಿದ್ರು. ಅಂಥ ಒಂದು ಶಕ್ತಿ. ಅಂದರೆ ಒಬ್ಬ ಕಲಾವಿದ ಯಾವಾಗಲೂ ಝೀರೋಯಿಂದ ಯಾರೂ ಹಂಗೆ ಆಗಿರಲ್ಲ. ಹಾಡ್ತಾ ಅನುಭವದಿಂದ ಹಾಗಾಗಕ್ಕೆ ಸಾಧ್ಯ. ಹೇಳಿ ಕೇಳಿ ಇಂಥ ಮಹಾನ್ ಕಲಾವಿದರಿಗೆ ಒಂದು ವರದಾನ ಏನು ಅಂತಂತಂದರೆ, ನೂರಾರು ಸಂಯೋಜಕರ ಜೊತೆ ಕೆಲಸ ಮಾಡೋವಂಥ ಒಂದು ಯೋಗ ಅವ್ರಿಗೆ ಸಿಕ್ಕುತ್ತೆ. ಆ ಯೋಗ ಇದೆಯಲ್ಲ, ಒಂದು ದೊಡ್ಡ ಅನುಭವದ ಸಂತೆ. ಜೀವನ ಅನುಭವದ ಸಂತೆ ಅಂತ ನಾವು ಎಲ್ಲೋ ಕೇಳಿರ್ತೀವಿ ಲೋಕಾರೂಢಿಯಾಗಿ. ಅದು ಇಲ್ಲಿ ಅವರಿಗೆ ವರದಾನ ಆಗಿ ಮಾರ್ಪಾಡಾಗುತ್ತೆ. ಅಂಥ ಒಂದು ನೂರಾರು ಜನರ ಸಂಸ್ಕಾರ, ಆ ಏನು ಸಂಯೋಜನೆಯ ಶಕ್ತಿ, ಇವರ ಆ ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ ಕಲಾವಿದರಿಗೆ. ಸೊ ಆಗ ಮಾತ್ರ ಈ ಥರದ್ದು ಒಂದು ವಿಶೇಷವಾದ ಒಂದು ಮಾಂತ್ರಿಕತೆ ನಡೆಯೋಕ್ಕೆ ಸಾಧ್ಯ. ಅಂದರೆ ಅವರು ಎಂಥ ಹಾಡುಗಳನ್ನು ಕೊಟ್ಟರು ಅದನ್ನು ಭಾವಪೂರ್ಣವಾಗಿ ಶ್ರದ್ಧೆಯಿಂದ ಅದ್ಭುತವಾಗಿ ಹಾಡ್ತಾರೆ ಅಂತಂದರೆ ಅಲ್ಲಿ ಒಂದು ಲೋಕ ಇರುತ್ತೆ, ಅಲ್ಲೊಂದು ಆ ಪರಿಸರನ ಅವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಯಾರೋ ಒಬ್ಬರು ಸಂಗೀತ ನಿರ್ದೇಶಕರು ಹೇಳ್ತಾಯಿದ್ರು, ಜಾನಕಮ್ಮ ಅವರು ಬಂದಾಗ ಬರೀ ಹಾಡನ್ನು ಕೇಳ್ತಿರ್ಲಿಲ್ಲಂತೆ, ಟ್ಯೂನ್ ಕೇಳ್ತಾ ಇರಲಿಲ್ಲಂತೆ, ಬದಲಾಗಿ ಆ ಹಾಡಿನ ಸಾಹಿತ್ಯದ ಅರ್ಥ ಏನು, ಆ ಸನ್ನಿವೇಶ ಏನು, ಯಾತಕ್ಕೆ ಹಾಡು ಆಗ್ತಾಯಿದೆ, ಇವೆಲ್ಲವನ್ನು ಅರ್ಥ ಮಾಡ್ಕೊಂಡು ಹಾಡ್ತಾಯಿದ್ರು. ಬಹುಶಃ ಅದಕ್ಕೆ ಅವರು ಅಷ್ಟು ಯಶಸ್ಸನ್ನು ಪಡೆದರು ಅಂತ. ಆಮೇಲೆ ಜಾನಕಮ್ಮ ಅವ್ರಿಗೆ ಒಂದು ದೊಡ್ಡ ಶಕ್ತಿ ಇತ್ತು. ಅದೇನು ಶಕ್ತಿ ಅಂತಂದರೆ, ಅವ್ರಿಗೊಂದು ಆ ಮುಖದಲ್ಲಿ ಒಂದು ತೇಜಸ್ಸಿದೆಯಲ್ಲ, ಒಂದು ಆಕರ್ಷಣೆ, ಎಲ್ಲರನ್ನೂ ಅವರತ್ತ ಸೆಳೆಯುವಂತಹ ಒಂದು ಸೂಜಿಗಲ್ಲಿನ ಶಕ್ತಿ ಅಂತ ಹೇಳ್ಬೋದು. ಅಂದರೆ ಅವರನ್ನು ನೋಡಿದ ತಕ್ಷಣ ಏನೋ ಒಂದು ಮಮತೆ, ಒಂದು ತಾಯಿಯನ್ನು ನೋಡಿದಂಥ ಒಂದು ಪ್ರೀತಿ, ಆ ಭಾವನೆ ಬಂದ್ಬಿಡ್ತಾ ಇತ್ತು. ಅದಕ್ಕೆ ಜಾನಕಮ್ಮ ಅಮ್ಮ ಅಂತ ಎಲ್ಲರೂ ಕರೆದ್ರು. ಕೇವಲ ನಮ್ಮಂಥ ಆಡಿಯನ್ಸ್ ಆಗಲಿ, ಸಾಮಾನ್ಯ ಜನರಾಗಲಿ ಕರೀಲಿಲ್ಲ. ಜೊತೆಗೆ ಅವರ ಏನು ಪ್ಯಾರಲಾಗಿ ಕೆಲಸ ಮಾಡ್ತಾಯಿದ್ರು ಅಷ್ಟು ಜನ ಮಹಾನ್ SPB ಅಂತವರು ಎಲ್ಲರೂ ಸಹ ಅಮ್ಮ ಜಾನಕಮ್ಮ ಅಂತಲೇ ಕರೆದ್ರು. ಒಂದು ವ್ಯಕ್ತಿಗೆ ನಾವು ಎಂತಹ ದೊಡ್ಡ ಪ್ರಸಿದ್ಧ ಕಲಾವಿದರಾಗಿರಲಿ, ಅವ್ರಿಗೆ ಸಾಮಾನ್ಯವಾಗಿ ಹೆಸರಿಡಿದು ಕರಿತೀವಿ, ಅವರು ಹಿಂಗೆ ಅಂತ. ಆದರೆ ಜಾನಕಿ ಅಂತ ಅನ್ನುವಾಗ ಏನೋ ಒಂಥರ ಮನಸ್ಸಿಗೆ ಸಂಕಟ ಆಗುತ್ತೆ, ಒಂಥರ ಏನೋ ಮುಜುಗರ, ಜಾನಕಮ್ಮ ಅಂದ್ಬಿಡೋಣ ಅಂತ. ಅಂದರೆ ಈ ಒಂದು ಶಕ್ತಿ ಜಾನಕಮ್ಮನವ್ರಿಗಿತ್ತು. ಆದ್ದರಿಂದ ಅವರು ಆ ಒಂದು ಸ್ಥಾನವನ್ನು ಪಡೆದರು ಅಂತ. ನೋಡಿ, ಜಾನಕಮ್ಮ ಅಂತಂದರೆ ಸುಮ್ಮನೆ ಜಾನಕಮ್ಮ ಆಗಲಿಲ್ಲ. ನಮ್ಮ ಅಜ್ಜ ಅಜ್ಜಿ, ನಮ್ಮ ತಂದೆ ತಾಯಿ, ನಾನು ಮತ್ತು ನನ್ನ ಹೆಂಡತಿ, ನನ್ನ ಮಕ್ಕಳು, ಅವರ ಮಕ್ಕಳು, ಗೊತ್ತಿಲ್ಲ ಎಷ್ಟು ತಲೆಮಾರುಗಳಿಗೆ ಜಾನಕಮ್ಮ ಸಲ್ತಾರೆ ಅಂತ. 6 ದಶಕಗಳ ಅನುಭವ ಹಾಡುಗಾರಿಕೆಯಲ್ಲಿ. ಭಾಳ ಅದ್ಭುತ ಇದೆಲ್ಲ ಒಂದು ಸರಿ ಮ್ಯಾಜಿಕ್ ಅನ್ಬೋದು ಅಷ್ಟೇ. ನಾವು 50 ವರ್ಷ 60 ವರ್ಷ ಒಂದು ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಹಿಡಿತವನ್ನು ಇಟ್ಕೊಂಡು ಯಶಸ್ವಿಯಾಗಿ ಬದುಕೋದಿದೆಯಲ್ಲ, ಅದು ಭಾಳ ಕಷ್ಟ. ಅದರಲ್ಲೂ ಕೂಡ ಸಾರ್ವಜನಿಕ ಜೀವನದಲ್ಲಿ ತುಂಬು ಗೌರವದಿಂದ ಒಂದು ಚುಕ್ಕೆಯನ್ನು ಇಟ್ಕೊಳ್ಳದೆ, ಒಂದು ಸಣ್ಣ ಡಾಟು ಇಲ್ಲದೆ ನಿಷ್ಕಲ್ಮಶವಾಗಿ ಶುದ್ಧಿಯಾಗಿ ಬದುಕೋದಿದೆಯಲ್ಲ, ಭಾಳ ಕಷ್ಟದ ಕೆಲಸ. ಅಂಥ ಒಂದು ಗೌರವಯುತ ತುಂಬು ಜೀವನವನ್ನು ಜಾನಕಮ್ಮ ನಡೆಸಿದರು.
ಅದಕ್ಕೆ ನಾನು ಒಂದು ಮಾತು ಹೇಳಲೇಬೇಕು ಜಾನಕಮ್ಮ ಅವ್ರಿಗೆ. ಧನ್ಯವಾದ ಜಾನಕಮ್ಮ, ನಮ್ಮ ಬಾಲ್ಯಕ್ಕೆ ಅದ್ಭುತವಾದ ಧ್ವನಿಯನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಧನ್ಯವಾದ ಜಾನಕಮ್ಮ, ನಮ್ಮ ಭಾವನೆಗಳನ್ನು ಸುಂದರವಾಗಿ ಕಟ್ಟಿಕೊಟ್ಟಿದ್ದಕ್ಕೆ. ಧನ್ಯವಾದ ಜಾನಕಮ್ಮ, ನಾವು ಕೂಡ ಸುಸಂಸ್ಕೃತರಾಗಿ ಬದುಕುವಂಥ ಪ್ರೇರಣೆಯನ್ನು ಹೊಂದಿದ್ದಕ್ಕೆ. ಧನ್ಯವಾದ ಜಾನಕಮ್ಮ, ಕನ್ನಡ ನಾಡಲ್ಲಿ ಕೇವಲ ಮೀಡಿಯಾಗಳಲ್ಲಿ ಕನ್ನಡ ಕನ್ನಡ ಅಂತ ಹೇಳಲಿಲ್ಲ ನೀವು. ಕನ್ನಡಕ್ಕೆ ಏನು ಯಾರಿಗೂ ತೋರಿಸ್ಕೊಳ್ಳದೆ ಒಂದು ಅದ್ಭುತವಾದ ಕೊಡುಗೆ ಆಗಿದ್ದಕ್ಕೆ. ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ಇಲ್ಲೇ ಐಕ್ಯವಾಗಿದ್ದಕ್ಕೆ. ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಯಾಗಿದ್ದಕ್ಕೆ. ನಾನು ಮತ್ತೆ ಕನ್ನಡ ನಾಡಲ್ಲಿ ಹುಡ್ತೀನಿ ಅಂತ ಅಂದಿದ್ದಕ್ಕೆ ಎಷ್ಟು ಧನ್ಯವಾದಗಳು ಹೇಳ್ಬೋದು ಜಾನಕಮ್ಮ ಅವ್ರಿಗೆ. ಗೊತ್ತಿಲ್ಲ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಬದುಕಿ ಕಡೆಗೆ ಜೀವನ ಎಲ್ಲೋ ಎಂಡಾಗುತ್ತೆ ಅನ್ನೋದು ಇದೆಯಲ್ಲ, ಇದು ತುಂಬ ವಿಶೇಷ ಅಂತ ಹೇಳ್ಬೋದು. ಅವರ ಪ್ರೀತಿ ಕನ್ನಡ ನಾಡಿನ ಮೇಲಿತ್ತು ಅನ್ನೋದು ಕೂಡ ಪರಿಗಣನೆ ಮಾಡುವಂಥ ಒಂದು ವಿಷಯ. ಜಾನಕಮ್ಮ, ನೀವು ಸಾವಿರಾರು ಹಾಡುಗಳನ್ನು ಹಾಡಿದ್ರಿ, ಕೋಟ್ಯಂತರ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿದ್ರಿ. ಕೇವಲ ಹಾಡುಗಳನ್ನು ಹಾಡುಗಳಾಗಿ ಕೊಟ್ಟು ಹೋಗಲಿಲ್ಲ, ಆ ಹಾಡುಗಳ ಜೊತೆ ನಮಗೆ ಬದುಕೋದಕ್ಕೆ ಹೇಳಿಕೊಟ್ರಿ, ಬದುಕನ್ನು ಹೇಗೆ ಪ್ರೀತಿಸಬೇಕು ಅನ್ನೋದು ತೋರಿಸ್ಕೊಟ್ರಿ. ಆದ್ದರಿಂದ ಪ್ರತಿಯೊಬ್ಬ ಕನ್ನಡಿಗರು ಜಾನಕಮ್ಮ ಅವ್ರಿಗೆ ಆಭಾರಿಗಳು, ಋಣಿಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೊನೆ ಮಾತು ಏನು ಹೇಳಲಿ ನಾನು, ಜಾನಕಮ್ಮ, ಬಹುಶಃ ನಿಮ್ಮ ಅಗಲಿಕೆ ತುಂಬಲಾರದ ನಷ್ಟವೇ, ಆದರೆ ನಿಮ್ಮ ನೆನಪುಗಳು ನಮ್ಮೊಂದಿಗೆ ಸದಾ ಇರುತ್ತೆ. ಹೋಗಿ ಬನ್ನಿ, ನಮಸ್ಕಾರ. ಜಾನಕಮ್ಮ, ನಾವೆಲ್ಲರೂ ನಿಮಗೆ ಆಭಾರಿಗಳು. ನಮ್ಮ ಕನ್ನಡ ನಾಡಿನ ಪ್ರತಿಯೊಬ್ಬ ಗಾಯಕರು ಅಥವಾ ಪ್ರತಿಯೊಬ್ಬ ಸಂಗೀತ ಪ್ರೇಮಿಯ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಎಸ್ ಜಾನಕಿಯಮ್ಮ ಅವರ ಕುರಿತಾದಂಥ ಒಂದಿಷ್ಟು ವಿಷಯಗಳನ್ನು ತಮ್ಮೆದುರು ನಾನು ಹಂಚಿಕೊಂಡಿದ್ದೀನಿ. ಈ ವಿಡಿಯೋ ತಮಗಿಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚೋ ಮೂಲಕ ನಮ್ಮ ಚಾನಲ್ನ ಬೆಂಬಲಿಸಿ. ಇಂತಹ ಮಹಾನ್ ಸಾಧಕರ ಒಂದು ಕುರಿತಾದಂಥ ಸರಣಿಯನ್ನು ನಾನು ಮುಂದಿನ ದಿನಗಳಲ್ಲಿ ತರೋನಿದ್ದೀನಿ. ಸ್ವರನಮನ ಅನ್ನೋ ಒಂದು ಹೆಸರಲ್ಲಿ ಡಿಟಾಕ್ಸ್ ಕನ್ನಡದ ಜೊತೆಗೆ ಡಿ ಮ್ಯೂಸಿಕ್ ಹಾಗೂ ಡಿ ಮೂವೀಸ್ನ ಸಹಯೋಗದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ವಿಚಾರಗಳನ್ನು ಸಮಗ್ರವಾಗಿ ದಾಖಲಿಸಿಡುವಂತಹ ಒಂದು ಡಿಜಿಟಲ್ ಲೈಬ್ರರಿಯನ್ನು ನಾನು ಮಾಡ್ತಾಯಿದ್ದೀನಿ. ಅಮೃತ ಭಾರತಿ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದೀವಿ. ದಯವಿಟ್ಟು ನಿಮ್ಮ ಸಹಯೋಗ ಸಹಕಾರ ನಮ್ಮ ಜೊತೆ ಸದಾ ಇರಲಿ. ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಇದುವರೆಗೆ ನನ್ನ ಜೊತೆಗೆ ನಿಮ್ಮ ಸಮಯವನ್ನು ಕಳೆದಿದ್ದಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳು, ನಮಸ್ಕಾರ.